ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 30ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಚೇತಸ್ ಅನ್ನುವಂತಹ ಪದವನ್ನ ಯಾರ ಬಗ್ಗೆ ಹೇಳ್ತಾ ಇರೋದು, ಎಂತಹ ಚಿತ್ತ ಇರೋನ್ ಬಗ್ಗೆ ಹೇಳ್ತಾ ಇರೋದು ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತೆ ಅವನು ಎಲ್ಲ ಕರ್ಮಗಳನ್ನ ಭಗವಂತನಲ್ಲಿ ಅರ್ಪಿಸೋದು ಅಂತಂದ್ರೆ ಏನು, ಅದ್ರ ಬಗ್ಗೆನೂ ಕೂಡ ತಿಳ್ಕೊಂಡ್ವಿ. ಅಂದ್ರೆ ಯಾರಿಗೆ ಭಗವಂತನ ಬಗ್ಗೆ ಎಲ್ಲ ಒಂದು ವಿಷಯಗಳು ಗೊತ್ತಿರುತ್ತೋ, ಅಂದ್ರೆ ಭಗವಂತನ ಗುಣ ಪ್ರಭಾವ ಸ್ವರೂಪ ಇದನ್ನೆಲ್ಲ ತಿಳ್ಕೊಂಡಿರ್ತಾನೋ, ಅದರಲ್ಲಿ ವಿಶ್ವಾಸನೂ ಇರುತ್ತೋ, ಮತ್ತು ಯಾವಾಗಲೂ ಅವನ ಚಿಂತನೆಯಲ್ಲೇ ತೊಡಗಿರ್ತಾನಲ್ವ, ಅವನನ್ನ ಚೇತಸ್ ಅಂತ ಹೇಳೋದು. ಮತ್ತೆ ಸಮಸ್ತ ಕರ್ಮಗಳನ್ನ ಅವನಿಗೆ ಅರ್ಪಿಸೋದು ಅಂತಂದ್ರೆ, ಈಗ ನನ್ನಿಂದ ಏನೂ ಆಗಲ್ಲ, ಯಾಕಂದ್ರೆ ಎಲ್ಲವೂ ಅವಂದೇ. ಅವನು ನನ್ನ ಮೂಲಕ ಆ ಕೆಲಸಗಳನ್ನ ಮಾಡಿಸ್ತಾ ಇದ್ದಾನೆ. ಅವನು ನನಗೆ ಕೊಡುವಂತ ಶಕ್ತಿ, ಆ ಶಕ್ತಿಯಿಂದ ನಾನು ಈ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಅವನು ಹೇಗೆ ಬೇಕೋ ಹಾಗೆ ಈ ಶರೀರದಿಂದ ನನ್ನ ಮೂಲಕ ಈ ಕೆಲಸಗಳನ್ನ ಮಾಡಿಸ್ತಾ ಇದ್ದಾನೆ. ಸೊ ಅದರಲ್ಲಿ ಯಾವುದೇ ಕರ್ಮ ಈ ಶರೀರದಿಂದ ಆದ್ರೂ ಕೂಡ ಆ ಕರ್ಮಗಳಲ್ಲೂ ಆ ಫಲಗಳಲ್ಲೂ ಅವನಿಗೆ ಆಸಕ್ತಿ ಇರೋದಿಲ್ಲ. ಅಂದ್ರೆ ಅವನು ಮಾನಸಿಕವಾಗಿ ಸಂಬಂಧವನ್ನ ಇಟ್ಕೊಳ್ಳೋದಿಲ್ಲ, ಎಲ್ಲವನ್ನೂ ಕೂಡ ಭಗವಂತಂದೇ ಅಂತ ತಿಳ್ಕೊಳ್ತಾನೆ. ಇದನ್ನ ಸಮರ್ಪಣೆ ಮಾಡೋದು ಅಂತ ಹೇಳೋದು. ಈ ಒಂದು ವಿಚಾರದ ಬಗ್ಗೆ ಅಂದ್ರೆ ಭಗವಂತನಲ್ಲಿ ಸಮಸ್ತ ಕರ್ಮಗಳನ್ನ ಅರ್ಪಿಸುವಂತ ಮಾತುಗಳನ್ನ ಇದೇ ಒಂದು ಭಗವದ್ಗೀತೆಯಲ್ಲಿ 12ನೇ ಅಧ್ಯಾಯದ 6ನೇ ಶ್ಲೋಕದಲ್ಲೂ ಕೂಡ ಹೇಳಿದ್ದಾನೆ. ಅದೇನು ಅಂತ ತಿಳ್ಕೊಳ್ಳೋಣ. ಆ ಒಂದು ಶ್ಲೋಕ ಯಾವುದು ಅಂತಂದ್ರೆ, ಏತು ಸರ್ವಾಣಿ ಕರ್ಮಾಣಿ ಅಂತ ಬರುತ್ತೆ. ಅದರ ಅರ್ಥ ಏನು ಅಂತಂದ್ರೆ, ಯಾರು ನನ್ನ ಪರಾಯಣರಾಗಿರುವ ಭಕ್ತ ಜನರು ಸಂಪೂರ್ಣ ಕರ್ಮಗಳನ್ನ ನನ್ನಲ್ಲಿ ಅರ್ಪಣೆ ಮಾಡಿ, ಅಂದ್ರೆ ಅವ್ರು ಏನೇ ಕೆಲಸ ಮಾಡಿದ್ರು ಎಲ್ಲ ನನಗೆ ಅರ್ಪಣೆ ಮಾಡಿ, ಸಗುಣ ರೂಪಿ ಅಂದ್ರೆ ನೋಡಿ ಸಗುಣ ಇರಬೇಕು, ಆ ರೂಪಿ ಪರಮೇಶ್ವರನಾದ ನನ್ನನ್ನೇ ಅನನ್ಯವಾಗಿ ಭಕ್ತಿಯೋಗದಿಂದ ನಿರಂತರವಾಗಿ ಚಿಂತನೆ ಮಾಡ್ತಾ ಭಜಿಸ್ತಾ ಇರ್ತಾರೋ, ಅಂದ್ರೆ ಅವರು ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟು ಯಾವಾಗಲೂ ಅವನನ್ನೇ ಮನಸ್ಸಲ್ಲಿ ಇಟ್ಕೊಂಡು ಭಜನೆ ಮಾಡ್ತಿರ್ತಾರೋ ಅಂಥವರ ಬಗ್ಗೆ ಹೇಳಿದಾನೆ. ಮತ್ತೆ 18ನೇ ಅಧ್ಯಾಯದ 57ನೇ ಶ್ಲೋಕದಲ್ಲಿ ಹೇಳಿದಾನೆ. ಏನು, ಚೇತಸಾ ಸರ್ವಕರ್ಮಾಣಿ ಅನ್ನುವಂಥ ಶ್ಲೋಕ ಅದು. ಎಲ್ಲ ಕರ್ಮಗಳನ್ನು ಮನಃಪೂರ್ವಕ ನನ್ನಲ್ಲಿ ಅರ್ಪಣೆ ಮಾಡಿ ಸಮತ್ವ ಬುದ್ಧಿ ರೂಪವಾದ ಯೋಗವನ್ನ ಯಾರು ಅವಲಂಬಿಸ್ಕೊಂಡು ನನ್ನ ಪರಾಯಣನಾಗಿ ಮತ್ತೆ ನಿರಂತರ ನನ್ನಲ್ಲಿ ಚಿತ್ತವುಳ್ಳವನಾಗು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಏನು, ನೀನ್ ಏನೇ ಕೆಲಸ ಮಾಡು ಅದನ್ನ ಮನಸ್ಪೂರ್ವಕವಾಗಿ ನನಗೆ ಅರ್ಪಣೆ ಮಾಡಿಬಿಡು. ಮತ್ತೆ ಸಮತ್ವ ಬುದ್ಧಿ, ಯಾವುದರಲ್ಲೂ ನೀನು ಆಸಕ್ತಿ ಇರಬಾರ್ದು, ಅನಾಸಕ್ತಿನೂ ಇರಬಾರ್ದು, ನೋವು ಇರಬಾರ್ದು, ನಲಿವು ಇರಬಾರ್ದು, ಆ ರೀತಿ ಒಂದು ಸಮಬುದ್ಧಿ ಇರುತ್ತಲ್ಲ, ಹಾಗಿಟ್ಕೊಂಡು ನನ್ನ ಪರಾಯಣನಾಗಿ ಅಂದ್ರೆ ನನ್ನನ್ನೇ ನೀನು ಅವಲಂಬಿಸಿ ನಿರಂತರವಾಗಿ ನನ್ನಲ್ಲೇ ನಿನ್ನ ಚಿತ್ತ ಇರಬೇಕು, ಆ ರೀತಿ ಇರು ಅಂತ ಹೇಳ್ಕೊಡ್ತಾ ಇದ್ದಾನೆ. ಆ ಶ್ಲೋಕದಲ್ಲಿ ಹಾಗೆ ಹೇಳಿದ್ದಾನೆ. ಇನ್ನ 66ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ ಅಂತಂದ್ರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ. ಈ ಶ್ಲೋಕ ನಿಮಗೆಲ್ಲರೂ ಗೊತ್ತಿರೋದೇ ಅಲ್ವಾ. ಅಂದ್ರೆ ಅರ್ಥ ಏನು, ಸಂಪೂರ್ಣ ಧರ್ಮಗಳನ್ನ ಅಂದ್ರೇನು, ಏನೇ ಕರ್ತವ್ಯ ಕರ್ಮ ಏನೇ ಇರಲಿ ಅದನ್ನೆಲ್ಲ ನನಗೆ ಸಮರ್ಪಣೆ ಮಾಡಿ ನೀನು ಕೇವಲ ಸರ್ವಶಕ್ತಿವಂತ ಸರ್ವಾಧಾರ ಪರಮೇಶ್ವರನಾದ ನನ್ನೊಬ್ಬನಿಗೇ ನೀನು ಶರಣು ಬಂದುಬಿಡು, ನನಗೆ ನೀನು ಶರಣಾಗತಿ ಆಗ್ಬಿಡು, ನಾನು ನಿನ್ನನ್ನ ಎಲ್ಲ ಪಾಪಗಳಿಂದ ಮುಕ್ತನಾಗಿಸ್ತೀನಿ, ನೀನು ಶೋಕ ಪಡಬೇಡ ಅಂತನ್ಬಿಟ್ಟು ಅರ್ಜುನನಿಗೆ ಹೇಳಿದ್ದಾನೆ. ನೋಡಿ, ಆ ಶ್ಲೋಕದಲ್ಲೂ ನೀನು ಎಲ್ಲವನ್ನ ಬಿಟ್ಟು ನನ್ನಲ್ಲಿ ಸಮರ್ಪಣೆ ಮಾಡ್ಕೊ ಅಂತ ಹೇಳಿದ್ದಾನೆ. ಅಂದ್ರೆ ಏನೇ ಮಾಡಿದ್ರು ಅದನ್ನೆಲ್ಲ ನನಗೆ ಸಮರ್ಪಣೆ ಮಾಡಿ ನೀನು ಸಮಬುದ್ಧಿ ಇರೋನಾಗು ಅಂತನ್ಬಿಟ್ಟು ಹೇಳಿರೋದು. ಈ ರೀತಿ ಭಗವಂತನಿಗೆ ಎಲ್ಲವನ್ನ ಅರ್ಪಿಸೋದು ಅಂದ್ರೆ ಅರ್ಥ ಅನ್ನೋದ್ರ ಬಗ್ಗೆ ಇಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಮೇಲೆ ತಿಳಿಸಿದ ಪ್ರಕಾರ ಅಂದ್ರೆ ಮೇಲೆ ಹೇಳಿದಾರಲ್ಲ, ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಮೇಲೆ ಹೇಳಿರುವಂತ ರೀತಿ ಸಮಸ್ತ ಕರ್ಮಗಳನ್ನ ಭಗವಂತನಲ್ಲಿ ಅರ್ಪಣೆ ಮಾಡಿದ ಮೇಲೆ ಆಸೆ ಮಮತೆ ಮತ್ತೆ ಸಂತಾಪಗಳಾದ್ರೂ ತನ್ನಿಂದ ತಾನೇ ನಾಶ ಆಗೋಗ್ಬಿಡುತ್ತಲ್ಲ. ಈಗ ಎಲ್ಲವನ್ನ ಭಗವಂತನಲ್ಲಿ ಸಮರ್ಪಣೆ ಮಾಡೋದು ಅಂತಂದ್ರೇನು, ನಾವು ಆಸೆ ಮಮತೆ ಎಲ್ಲನ ಇಟ್ಕೊಳ್ಳದೆ ಮಾಡೋದು ಅಂತ ತಾನೇ ಅರ್ಥ. ಅಂತಂದ್ಮೇಲೆ ಅದೆಲ್ಲ ತಂತಾನಾಗೆ ನಾಶ ಆಗಿ ಹೋಗಿರುತ್ತೆ ಅಂದಮೇಲೆ ಮತ್ತೆ ಇಲ್ಲಿ ಆಸೆ ಮಮತೆ ಸಂತಾಪಗಳನ್ನ ಬಿಟ್ಟು ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಇಲ್ಲಿ
ಕೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನಿಗೆ ಎಲ್ಲ ಸಮರ್ಪಣೆ ಮಾಡಿ, ಯಾವುದೇ ಫಲಾಪೇಕ್ಷೆಗಳನ್ನಿಲ್ಲದೆ ಎಲ್ಲ ಅವನೇ ನನ್ನಿಂದ ಮಾಡಿಸ್ತಾ ಇರೋದು ಅಂತ ಹೇಳ್ಕೊಂಡು ಮಾಡಿದ್ಮೇಲೆ, ಅದರಲ್ಲೇ ಆಸೆ, ಮಮತೆ, ಸಂತಾಪ ಇದೆಲ್ಲವೂ ಕೂಡ ಹೊರಟೋಗ್ಬಿಡುತ್ತೆ ಅಂದ್ಮೇಲೆ, ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಆಧ್ಯಾತ್ಮ ಚಿತ್ತದಿಂದ ಎಲ್ಲಾ ಕರ್ಮಗಳನ್ನ ಭಗವಂತನಲ್ಲಿ ಸಮರ್ಪಣೆ ಮಾಡಿದ್ಮೇಲೆ ಆಸೆ, ಮಮತೆ ಮತ್ತೆ ಸಂತಾಪಗಳು ಇರೋದಿಲ್ಲ. ಈ ಭಾವವನ್ನ ಸ್ಪಷ್ಟಪಡಿಸೋದಕ್ಕೋಸ್ಕರನೇ ಇಲ್ಲಿ ಭಗವಂತ ಅರ್ಜುನನಿಗೆ ಆಸೆ, ಮಮತೆ ಮತ್ತೆ ಸಂತಾಪರಹಿತನಾಗಿ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಏನು? ನೀನು ಎಲ್ಲಾ ಕರ್ಮಗಳ ಭಾರವನ್ನ ನನ್ನ ಮೇಲೆ ಹಾಕಿ ಎಲ್ಲಾ ಪ್ರಕಾರದಿಂದನೂ ಕೂಡ ಆಸೆ, ಮಮತೆ, ರಾಗ, ದ್ವೇಷ, ಹರ್ಷ, ಶೋಕ ಈ ಎಲ್ಲ ವಿಕಾರಗಳಿಂದ ರಹಿತನಾಗು. ಹೀಗಾದ ಮೇಲೆ ನನ್ನ ಆದೇಶ ಹೇಗಿದೆಯೋ ಹಾಗೆ ಯುದ್ಧ ಮಾಡು. ಅದಕ್ಕೋಸ್ಕರನೇ ಕರ್ಮ ಮಾಡಬೇಕಾದ್ರೆ ಮತ್ತು ಅವುಗಳ ಫಲ ಅನುಭವಿಸ್ಬೇಕಾದ್ರೆ ಸಾಧಕನಿಗೆ ಆ ಕರ್ಮಗಳಲ್ಲಿ ಅಥವಾ ಆ ಭೋಗಗಳಲ್ಲಿ ಮಮತೆ, ಆಸಕ್ತಿ ಅಥವಾ ಕಾಮನೆ ಇರೋ ತನಕ, ಅಥವಾ ಅವನ ಅಂತಃಕರಣದಲ್ಲಿ ರಾಗದ್ವೇಷ, ಹರ್ಷಶೋಕ ಈ ರೀತಿ ವಿಕಾರಗಳಿರೋ ತನಕ ಅವನ ಸಮಸ್ತ ಕರ್ಮಗಳು ಕೂಡ ಭಗವಂತನಿಗೆ ಸಮರ್ಪಿತವಾಗಿರೋದಿಲ್ಲ ಅಂತಾನೆ ನಾವು ತಿಳ್ಕೋಬೇಕು. ಆಯ್ತಾ? ಬಾಯಲ್ಲಿ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ ಹೇಳ್ತಾ ಒಳಗಡೆಯಿಂದ ನಾವು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ಅದು ಭಗವಂತನಿಗೆ ಅರ್ಪಿತ ಆಗೋದಿಲ್ಲ. ಯಾವಾಗವರೆಗೂ ನಮ್ಮ ಒಳಗಡೆಯಿಂದನೇ ಅದು ಹೊರಟೋಗಿರುತ್ತೋ ರಾಗದ್ವೇಷಗಳು, ಆಗ ಭಗವಂತನಿಗೆ ಎಲ್ಲವೂ ಸಮರ್ಪಿತವಾಗುತ್ತೆ. ಆಯ್ತಾ? ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು, ಈಗ ನಾವು ಅಧ್ಯಾತ್ಮ ಚಿತ್ತವನ್ನು ಇಟ್ಕೊಂಡು ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಲ್ಲಿ ಸಮರ್ಪಣೆ ಮಾಡಿದಾಗ ಅದರಲ್ಲಿ ನಿಜವಾಗ್ಲೂ ಆಸೆ, ಮಮತೆ, ಸಂತಾಪ ಯಾವುದೂ ಇರೋದಿಲ್ಲ. ಈಗ ಅರ್ಜುನನಿಗೆ ಯಾಕೆ ಹೇಳ್ತಾ ಇರೋದು ಇಲ್ಲಿ ಆಸೆ, ಮಮತೆಯನ್ನು ಬಿಟ್ಟು ಮಾಡು ಅಂತ? ಅದು ಭಗವಂತನಿಗೆ ಸಮರ್ಪಣೆ ಅಂತಂದ್ರೆ ಹೇಳೋದ್ರಿಂದ ಆಗೋದಿಲ್ಲ. ಯಾವಾಗ ನಾವು ಮಮತೆ, ಆಸಕ್ತಿ ಮತ್ತೆ ಸಂತಾಪ, ಶೋಕ, ದುಃಖ ಇವನ್ನೆಲ್ಲ ಇಟ್ಕೊಂಡು ಮಾಡ್ತೀವೋ ಅದು ಭಗವಂತನಿಗೆ ಸಮರ್ಪಣೆ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ನೀನು ಏನೇ ಕೆಲಸ ಮಾಡಿದ್ರು ಅದನ್ನೆಲ್ಲ ನನ್ನ ಮೇಲೆ ಭಾರ ಹಾಕಿಟ್ಬಿಡು. ಆಗ ನಿನಗೆ ಆಗ ನಿನಗೆ ಈ ವಿಕಾರಗಳಿರುತ್ತಲ್ಲ ಅದು ಯಾವುದೂ ಬರೋದಿಲ್ಲ. ಆಗ ನೀನು ಯುದ್ಧವನ್ನು ಮಾಡು. ಆವಾಗ ನನ್ನ ಆದೇಶದಂತೆ ನೀನು ಯುದ್ಧ ಮಾಡೋದಕ್ಕಾಗತ್ತೆ. ಎಲ್ಲಿವರೆಗೂ ನಮ್ಗೆ ಇದೆಲ್ಲ ಇರುತ್ತೋ ಭಗವಂತ ಅಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ಆಯ್ತಾ? ಭಗವಂತ ಒಬ್ಬನೇ ಇರಬೇಕು ನಮ್ಮ ಚಿತ್ತದಲ್ಲಿ. ಆಸಕ್ತಿನೂ ಇರಬಾರ್ದು, ಆಸೆಗಳು ಇರಬಾರ್ದು, ನೋವು, ನಲಿವು, ಹಿಂಸೆ, ದುಃಖ, ಸುಖ, ಚಳಿ, ಬಿಸಿ, ಗಾಳಿ ಅದು ಇದು ಅಂತೆಲ್ಲ ಇದ್ದಾಗ ಭಗವಂತ ಅಲ್ಲಿ ಇಂಟರ್ಫಿಯರ್ ಆಗಲ್ಲ. ಯಾಕಂದರೆ ನಾನು ಇನ್ನೂ ಅದರಲ್ಲಿ ಆಸಕ್ತಿಯನ್ನು ಇಟ್ಕೊಂಡಿದ್ದೀನಿ, ನನಗಿನ್ನೂ ಆ ವಿಕಾರಗಳಿದೆ. ಅದಕ್ಕೋಸ್ಕರ ನಮ್ಮ ಅಂತಃಕರಣ ಶುದ್ಧವಾಗಿರ್ಬೇಕು. ಅಲ್ಲ ಅವನೊಬ್ಬನೇ ಇರಬೇಕು. ಭಗವಂತ ಹೇಳೋದು ಒಂದೇ ಒಂದು ಕಂಡೀಷನ್ನು ಏನು ಅಂತಂದರೆ, ನಾನು ಒಬ್ಬ ಮಾತ್ರ ನಿನ್ನ ಚಿತ್ತದಲ್ಲಿರಬೇಕು. ಅದು ಒಂದೇ ಅಪ್ಪ ನಾನು ಕೇಳ್ಕೊಳ್ಳೋದು. ಆಗ ನಿನ್ನ ಸಮಸ್ತವು ನಾನು ನೋಡ್ಕೊಳ್ತೀನಿ. ನೀನೇನಾದರೂ ಒಂದು ಸಣ್ಣ ಇರುವೆಯಷ್ಟಾದರೂ ನಿನ್ನ ಒಳಗಡೆ ಏನಾದರೂ ಆಸಕ್ತಿ, ರಾಗ, ದ್ವೇಷ ಏನಾದರೂ ಇತ್ತು ಅಂತಂದರೆ ನಾನು ಅಲ್ಲಿರೋದಿಲ್ಲ. ನಿನ್ನ ಕೆಲಸ ನೀನು ಮಾಡ್ಕೋ, ಆ ಬಂಧನಕ್ಕೆ ನೀನು ಸಿಕ್ಕಾಕೋ, ನಾನಲ್ಲ ಹೊಣೆ ಅದಕ್ಕೆ. ಯಾವಾಗ ನೀನು ಬರೀ ನನಗೆ ಶರಣಾಗತಿಯಾಗಿ ನನಗೋಸ್ಕರ ಕೆಲಸ ಮಾಡಿ ನನ್ನನ್ನೇ ನೀನು ಮೆಚ್ಚಿಸ್ಬೇಕು, ನನ್ನನ್ನೇ ನೀನು ಧ್ಯಾನಿಸ್ಬೇಕು, ನನ್ನನ್ನೇ ನಿನ್ನ ಚಿತ್ತದಲ್ಲಿ ಇಟ್ಕೋಬೇಕು, ಅನನ್ಯ ಭಕ್ತಿ ಮಾಡಬೇಕು, ಅನನ್ಯ ಚಿಂತನೆ ಇರಬೇಕು. ಯಾವಾಗೂ ಸದಾ ನನ್ನ ಚಿಂತನೆಯಲ್ಲಿ ತೊಡಗಿರ್ತೀಯಲ್ವ, ಆಗ ನಿನ್ನೆಲ್ಲ ತೊಂದರೆಗಳು, ಕಷ್ಟಗಳು, ನಷ್ಟಗಳು ಏನಿದೆಯೋ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆ ರೀತಿ ಮಾಡಿದಾಗ ನಮ್ಮ ಸಮಸ್ತ ಕರ್ಮಗಳು ಭಗವಂತನಿಗೆ ಸಮರ್ಪಿತ ಆಗಿದೆ ಅಂತ ಅರ್ಥ. ಯಾವಾಗ ವಿಕಾರಗಳಿರುತ್ತೋ ಅಲ್ಲಿವರೆಗೂ ಭಗವಂತನಿಗೆ ಅದು ಸಮರ್ಪಣೆ ಆಗಿಲ್ಲ. ಬರೀ ಬಾಯಿಂದ ಕೃಷ್ಣಾರ್ಪಣಮಸ್ತು ಅಂದ್ಬಿಡೋದಲ್ಲ. ಅವನು ಸೃಷ್ಟಿ ಮಾಡಿರುವಂಥ ನಮಗೆ ಎಷ್ಟು ಬುದ್ಧಿ ಇದೆಯೋ, ನಮ್ಮನ್ನು ಸೃಷ್ಟಿ ಮಾಡಿರುವಂಥವನವನು, ಅವನಿಗೆ ಇನ್ನೆಷ್ಟು ಬುದ್ಧಿ ಇರಬಾರ್ದು. ನಾವು ಬಾಯಲ್ಲಿ ಕೃಷ್ಣಾರ್ಪಣಮಸ್ತು ಅಂತಂದ್ಬಿಟ್ಟು ಒಳಗಡೆಯಿಂದ ಇದೇ ಆಗ್ಲಪ್ಪ, ಇದೇ ಫಲ ಸಿಗ್ಲಪ್ಪ ಅಂತಂದರೆ ಅದು ಭಗವಂತನಿಗೆ ಎಲ್ಲಿ ಸಮರ್ಪಣೆ ಆಗುತ್ತೆ? ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಬೇಕು ನಾವು. ತುಂಬ ಸೂಕ್ಷ್ಮಗಳಿದೆ ಇದರಲ್ಲಿ. ನಾವು ಅರ್ಥ ಮಾಡ್ಕೊಳ್ದೆ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೂ ಜೀವನ ನಡೆಯುತ್ತೆ. ಆದರೆ ಅದನ್ನು ಸರಿಯಾಗಿ ತಿಳ್ಕೊಂಡು ಮಾಡೋದೇ ಮಾಡ್ತಾ ಇದ್ದೀವಿ. ಅದನ್ನು ಸರಿಯಾಗಿ ತಿಳ್ಕೊಂಡು ಮಾಡಿದಾಗ ನಿಜವಾಗ್ಲೂ ನಾವು ಆಧ್ಯಾತ್ಮ ಚೇತಸರಾಗ್ತೀವಿ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.